ಕಾಲ ರಿಲೀಸ್ ಮಾಡಿ ಕೈ ಕೂಡ ನಿಧಾನ ರಿಲ್ಯಾಕ್ಸ್. ಏನಕ್ಕೆ ಒಳ್ಳೇದಿದ್ದು? ಏನಕ್ಕೆ ಒಳ್ಳೇದು? ಕಾನ್ಸಂಟ್ರೇಷನ್ಗೆ ಒಳ್ಳೇದು. ಎಲ್ಲ ಕಾನ್ಸಂಟ್ರೇಷನ್ ಸ್ಕೋರ್ ಮಾಡಲಿಕ್ಕೂ ಬೇಕು, ಇಂಟೆಲಿಜೆನ್ಸ್ ಬೆಳೆಸಲಿಕ್ಕೂ ಬೇಕು, ಹೌದಲ್ವಾ? ಸ್ಕಿಲ್ ಇಂದ ಬೆಳೆಸಲಿಕ್ಕೆ ಬೇಕು, ಕಾನ್ಸಂಟ್ರೇಷನ್ ಬೇಕು, ಹೌದಲ್ವಾ? ಅದಕ್ಕೆ ದಿನನಿತ್ಯ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ಮುಂದಿನ ಅಭ್ಯಾಸ ಅರ್ಧ ವೆಂಟಿಲೇಟರಾಸನ. ನಿಧಾನಕ್ಕೆ ಕೈನ ಸಟ್ಟದಿರ್ತೀನಿ, ಕಾಲುಗಳು ಸ್ವಲ್ಪ ಹತ್ರ ಇರಿ, ಸ್ವಲ್ಪ ಅಂದಾಜು ನಿಧಾನಕ್ಕೆ ಶ್ವಾಸವನ್ನು ತುಂಬಿ ಮುಂದೆ ಎಷ್ಟಾದಾಗ ಅಷ್ಟು ಮಾಡಿ. ವಾಪಸ್ ನೇರ ಇನ್ಹೇಲ್, exhale, ನೇರ ಇನ್ಹೇಲ್, exhale, ನೇರ. ರಿಲ್ಯಾಕ್ಸ್, ಕೈನ ರಿಲೀಸ್ ಮಾಡಿ, ಕಾಲುಗಳ ಸ್ವಲ್ಪ ಹತ್ತ ಇರಿಸಿ. ಕ್ಲೋಸ್ ಯುವರ್ ಐಸ್, ಅಬ್ಸರ್ವ್ ಅವರ್ ಬ್ರೆತ್. ಕಷ್ಟ ಆಗ್ತಿದೆಯಾ? ನೆಕ್ಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ದೂರ ಕಾಲನ ಹತ್ರ ಇಡ್ತೀವಿ. ಕ್ರಾಸ್ ಲೆಗ್ ನಿಮ್ ಮ್ಯಾಟ್ ಹೇಗಿದೆ ಆ ಕಡೆ ಕ್ರಾಸ್ ಲೆಗ್ ಮಾಡಿ. ನೋಡಿ, ನೀವು ಈಗ ನಿಂತ್ಕೊಳ್ಳಿ, ನಿಮ್ ಮ್ಯಾಟ್ ಹೀಗಿದೆಯಲ್ವಾ ಈಗ ನಿಂತ್ಕೊಳ್ಳಿ. ವೆರಿ ಗುಡ್. ಎಲ್ಲಾದ್ರೂ ಮ್ಯಾಟ್ ನಿಮ್ ಕಾಲು ನಿಮ್ ಮ್ಯಾಟ್ ಮೇಲೆ ಇರಲಿ. ವೆರಿ ಗುಡ್. ರೈಟ್. ನಿಧಾನವಾಗಿ ಎರಡು ಕೈಗಳನ್ನ ಭುಜಸಮಾನ ತರೋಣ, ಕೋನಾಸನ. ಆಯ್ತಾ? ನಿಧಾನಕ್ಕೆ ಎಡಗಡೆ ನಿಮ್ ಲೆಫ್ಟ್ಗೆ ಎಲ್ಲರೂ ಲೆಫ್ಟ್ಗೆ ಬೆಂಡ್ ಆಗಿ ನೆಲವನ್ನು ಮುಟ್ಸಿ ನೆಲನ ಮುಟ್ಸಿ. ವೆರಿ ಗುಡ್. ಮಂಡಿ ಬೆಂಡ್ ಆಗಬಾರ್ದು. ನಿಮ್ಮ ದೃಷ್ಟಿ ನಿಮ್ಮ ಮೇಲ್ಗಡೆ ಹೋಗಿದ್ದರಿಂದ ಕೈ ಗುರಿಯನ್ನು ನೋಡಿ. ಬ್ರೀದಿಂಗ್ ನಾರ್ಮಲ್. ವಾಪಸ್ ನಿಧಾನಕ್ಕೆ ಕೈನ ರೈಸ್ ಮಾಡಿ. ಹಾಗೆ ಆಪೋಸಿಟ್ ಸೈಡ್ ನಿಧಾನ. ದೃಷ್ಟಿ ಮೇಲಿರಲಿ. ಬ್ರೀತಿಂಗ್ ನಾರ್ಮಲ್. ನಿಧಾನಕ್ಕೆ ಇನ್ಹೇಲ್, ಮೇಲ್ ರೈಸ್ ಮಾಡಿ, ಕಾಲ ಹತ್ರ ತನ್ನಿ, ಸ್ವಲ್ಪ ಹತ್ರ. ರಿಲ್ಯಾಕ್ಸ್. ಸೊಂಟಕ್ಕೆ ವ್ಯಾಯಾಮ. ಹೌದಲ್ವಾ? ಮಾಡ್ಬೋದಾ? ಈಗ ಕೆಳಗಡೆ ಕೂತ್ಕೊಳ್ಳ. ಕಾಲನ್ನ ನೇರ ತನ್ನಿ. ಸ್ಥಿತಿಲ ದಂಡಾಸನ ಸ್ಥಿತಿಗೆ ಎಂತ ಕೈ ಎರಡು ಹಿಂದೆ ಇರುತ್ತೆ, ಕಾಲು ಮುಂದೆ ಚಾಚಿರ್ತೀವಿ. ಸ್ಥಿತಿಲ ದಂಡಾಸನ ಸ್ಥಿತಿ ವಿಶ್ರಾಂತಿಗೆ ಇರುವಂತ ಒಂದು ವ್ಯಾಯಾಮ. ನಿಧಾನಕ್ಕೆ ವಜ್ರಾಸನ ಸ್ಥಿತಿಗೆ ಹೋಗೋಣ. ವಜ್ರಾಸನ ತುಂಬಾ ಒಳ್ಳೆಯ ಅಭ್ಯಾಸ. ಆಹಾರವನ್ನ ಶಕ್ತಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ನಾವೆಲ್ಲ ಆಹಾರವನ್ನು ಚೆನ್ನಾಗಿ ಪದಕ ಹಾಕಿಕೊಂಡ್ರೆ ನಾವು ಒಂದು 2 ನಿಮಿಷನಾದ್ರೂ ವಜ್ರಾಸನ ಹಾಕಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆಯ್ತಾ? ಅನಾಟಮಿನಲ್ಲಿ ನೀವು ನೋಡಿದ್ದೀರಾ, ಊಟ ಎಲ್ಲಿ ಹೋಗುತ್ತೆ? ಬಾಯಿಯಿಂದ, ಕುಟುಂಬದಿಂದ ಎಲ್ಲ ಹೋಗುತ್ತೆ. ಜೀರ್ಣಾಂಗ ವ್ಯವಸ್ಥೆ ಎಲ್ಲಿ ಯಾವುದು? ಸ್ಟಮಕ್. ಹೌದಲ್ಲ? ಅದನ್ನ ಜಠರ ಅಂತೀವಿ ಕನ್ನಡದಲ್ಲಿ, ಅಲ್ಲಿ ಹೋಗುತ್ತೆ. ಆದ್ರೆ ಜಠರಕ್ಕೂ ಮೊದಲು ಇನ್ನೊಂದು ಎನರ್ಜಿ ಇದೆ, ಸ್ಪ್ಲೀನ್.
ಆಯ್ತಾ, ಗುಲ್ಮ ಅಂತ ಇದೆ. ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಈ ಗುಲ್ಮವನ್ನ ಯಾರೆಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ ಅವರ ಮೆಮೊರಿ 100% ಚೆನ್ನಾಗಿರುತ್ತೆ. 100%. ಆಯ್ತಾ, ಹೇಗೆ ಅಂದ್ರೆ ನಾನು ಊಟ ತಿಂತೀನಲ್ಲ, ಈ ಮಾಡರ್ನ್ ಸೈನ್ಸ್ ಏನ್ ಹೇಳುತ್ತೆ ಅದ್ರ ಬಗ್ಗೆ ಅಂದ್ರೆ, ತಿಂದಂತ ಊಟ ಸ್ಟಮಕ್ ಹೋಗ್ಬೇಕು, ಜೀರ್ಣ ಆಗ್ಲಿಕ್ಕೆ 2 ಗಂಟೆ ತಗೊಳುತ್ತೆ, ರಸ ಆಗ್ಲಿಕ್ಕೆ ರಸ ಹೋಗಿ ಬ್ಲಡ್ ಆಗ್ಬೇಕು, ಬ್ಲಡ್ ಹೋಗಿ ಸೆಲ್ ಹೋಗಿ ಎನರ್ಜಿ ಕೊಡ್ಬೇಕು. ಈ ಪ್ರೋಸೆಸ್ ಲೆಕ್ಕ ಹಾಕಿದ್ರೆ ಅದು ಟೋಟಲಿ ರಾಂಗ್ ಕಾಣುತ್ತೆ ನನಗೆ. ನೀವೆಲ್ಲ ತುಂಬಾ ಹಸಿವೆ ಆದಾಗ ಊಟ ಮಾಡಿದೀರಾ? ಯಾರು ಮಾತಾಡಿ. ಹಸಿವೆ ಆದಾಗ ಚೆನ್ನಾಗಿ ಊಟ ಮಾಡಿದೀರಾ? ವೆರಿ ಗುಡ್. 1 ತುತ್ತು ಅಥವಾ 2 ತುತ್ತು ತಿನ್ನೋದ್ರಲ್ಲಿ ನಮಗೆ ಶಕ್ತಿ ಬಂದ್ಬಿಡ್ತದೆ. ಬರ್ತಾ ಇಲ್ವಾ? ಅಬ್ಸರ್ವ್ ಮಾಡಿದೀರಾ? ತುಂಬಾ ಚೆನ್ನಾಗಿ ಹಸಿವೆ ಆಗಿದೆ ನನಗೆ, ಆಗ ಊಟ ಮಾಡಿದಾಗ 1 ತುತ್ತು ಅಥವಾ 2 ತುತ್ತು ತಿನ್ನೋದ್ರಲ್ಲಿ ನನಗೆ ಶಕ್ತಿ ಪ್ರಸಾರ ಆಗ್ತದೆ ದೇಹಕ್ಕೆ. ಅನುಭವ ಆಗಿದೆಯಾ? ಆಗಿದ್ರೆ ಕೈ ಎತ್ತಿ. ವೆರಿ ಗುಡ್. ಸುಮಾರು ಜನಕ್ಕೆ ಆಗಿದೆ. ಇದನ್ನ ಅಬ್ಸರ್ವ್ ಮಾಡೋದು ಯಾವುದು ಅಂದ್ರೆ, ಹೇಗೆ ಅಂದ್ರೆ ಅದು ತಿಳಿಸ್ಕೊಡ್ತೀನಿ. ಊಟ ಬಾಯಿ ಬರುತ್ತಲ್ಲ, ಟೇಸ್ಟ್ ಫೀಲ್ ಮಾಡ್ಬೇಕಾದ್ರೆ ನಮ್ಮ ಗುಲ್ಮ, ಕನ್ನಡದಲ್ಲಿ ಗುಲ್ಮ ಅಂತೀವಿ, ಇಂಗ್ಲಿಷ್ ನಲ್ಲಿ ಸ್ಪ್ಲೀನ್ ಅಂತ ಕರೀತಾರೆ, ನಮ್ಮ ಸ್ಟಮಕ್ ಪಕ್ಕದಲ್ಲಿದೆ. ಅದು ಏನ್ ಮಾಡುತ್ತೆ ಅಂದ್ರೆ, ಆ ಫುಡ್ ಇರ್ತಕ್ಕಂಥ ಎನರ್ಜಿಯನ್ನ ಇನ್ನು ಸ್ಟಮಕ್ಗೆ ಹೋಗಲ್ಲ, ಅವಾಗಲೇ ಎನರ್ಜಿನ ರಿಸೀವ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್, ಅಲ್ಲಿ ಜಾಸ್ತಿ ಮಲ್ಲಿಗೆ ಗಿಡ ಇದೆ, ಮಲ್ಲಿಗೆ ಹೂ ಬಿಟ್ಟಿದೆ, ಆಗ ಹೂ ಇಲ್ಲಿಲ್ಲ, ಅಲ್ಲಿಂದಲೇ ಏನ್ ಮಾಡ್ತಾರೆ, ಆ ಸುವಾಸನೆ ಇಲ್ಲಿ ರೀಚ್ ಮಾಡ್ತಾ ಇಲ್ವಾ? ಅದೇ ತರ ಈ ಸ್ಕ್ರೀನ್ ಕೆಲಸ ಏನಂದ್ರೆ, ಆ ಫುಡ್ ಅಲ್ಲಿ ಯಾವ ಒಂದು ಒರಿಜಿನಲ್ ಎನರ್ಜಿ ಇದೆಯೋ ಅದನ್ನ ಬಾಯಿ ಬಂದಾಗೇನೆ ರಿಸೀವ್ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಅದು ಚೆನ್ನಾಗಿದ್ರೆ ನಮ್ಮ ಮೆಮೊರಿ, ಆಯ್ತಾ, ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಐಶು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಅನಾಲಿಟಿಕಲ್ ಸ್ಕಿಲ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ, ಯೆಲ್ಲೋ ಕಲರ್ ಅರಿಶಿನ ಬಣ್ಣದ ಆಹಾರವನ್ನ ಹೆಚ್ಚು ಸೇವನೆ ಮಾಡಬೇಕು. ಸಿಹಿ ಕುಂಬಳಕಾಯಿ ಅದನ್ನ ಸ್ವಲ್ಪ ಬೆಳೆಸಬೇಕು. ಅನಾನಸ್ ಬೆಳೆಸಬಹುದು. ಅರಿಶಿನ ಮತ್ತೆ ದೇಶೀಯ ಹಾಲು ಇದನ್ನ ಬೆಳೆಸಿದ್ರೆ ನಮ್ಮ ಗುಲ್ಮ ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನು ಓಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಏನೋ ನೆನಪನ್ನ. ಅರ್ಥ ಆಯ್ತಾ? ಓಕೆ, ರೈಟ್. ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಕೃಷ್ಣ ಅಂದ್ರೆ ಗೊತ್ತಿಲ್ಲ. ಒಂಟೆ ಕ್ಯಾಮರ ಬನ್ನಿ. ಈಗ ಕೈನ ಸಣ್ಣ ಸೇರ್ತಾನೆ, ನಿಧಾನ ಹಿಂದೆ ಬಾಗಿ, ಎಷ್ಟು ಸಾಧ್ಯ ಅಷ್ಟು ವಾಪಸ್ ನೇರ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ನಿಮ್ ಕೈ ನಿಮ್ಮ ಪಾದ ಮೇಲೆ ಹೋಗ್ಲಿ. ಆಯ್ತಾ? ಹೀಗೆ breathing down. 1, 2, 3, 4, 5, 6, 7, 8, 9, 10. ನಿಧಾನವಾಗಿ ವಾಪಸ್ ಕೈನ ಮುಂದೆ ತನ್ನಿ. ಒಂದು ಇದೆ, ಇನ್ನೊಂದು ಮುಂದೆ ತನ್ನಿ. ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳೋಣ. ಈ ತರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ತುಂಬಾ ಹೆಲ್ದಿ ಆಗುತ್ತೆ. ಶ್ವಾಸಾಂಗ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನಮ್ಮ ಹಾರ್ಟ್ ಪಂಪಿಂಗ್ ಸಿಸ್ಟಮ್ ಚೆನ್ನಾಗಿ ಮಾಡುತ್ತೆ. ಅರ್ಥ ಆಯ್ತಾ? ಹಾಗೆ ನಮ್ಮ ಬ್ಯಾಕ್ ಫೈನಲ್ ಕಾರ್ಡ್ಗೆ ಹೆಲ್ಪ್ ಆಗುತ್ತೆ. ಥ್ರೋಟ್ ಕಂಪ್ಲೀಟ್ ಆಗಿ ನಮ್ಮ ಗಂಟು ಧ್ವನಿ ಪೆಟ್ಟಿಗೆ ಇದು ಚೆನ್ನಾಗಾಗುತ್ತೆ. ಇದೆಲ್ಲವೂ ಕೂಡ ಇದರಿಂದ ಲಾಭ ಇದೆ. ನಾವು ಮುಂದೆ ಹೋಗ್ಬೋದಾ? ಎರಡು ಕೈನ ಮೇಲ್ಗಡೆ ಇನ್ಹೇಲ್, ಶಶಂಕಾಸನ ಅಥವಾ ಶಶಕಾಸನ. ನಿಧಾನ ಎಕ್ಸೇಲ್, ಮುಂದೆ ಬಾಗಿ, ನಿಧಾನ ನಿಧಾನ ನಿಧಾನ. ಎಲ್ಲಿಗೆ ಸೆಟ್ ಮಾಡಿ, ಕಂಪ್ಲೀಟ್ ಎಕ್ಸೇಲ್ ಮಾಡಿ, ಹೋಲ್ಡ್ ಮಾಡಿ. ಇನ್ಹೇಲ್, ರೈಸ್ ಮಾಡಿ, ವಾಪಸ್ ಎಕ್ಸೇಲ್, ಕಾಮ್ ಡೌನ್. Inhale,
Exhale. Inhale. ನಿಧಾನವಾಗಿ ಎರಡು ಕೈಗಳನ್ನ ಪಕ್ಕದಲ್ಲಿ ನಿಲ್ಲಿಸೋಣ. ರಿಲ್ಯಾಕ್ಸ್. ಇದರಿಂದ ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ ಅಥವಾ ನೆಗೆಟಿವ್ ಎನರ್ಜಿ ನಮ್ಮಿಂದ ದೂರ ಆಗುತ್ತೆ. ಹಾಗೇನೆ ತುಂಬಾ ಹಗುರ ಆಗುತ್ತೆ. ನಮ್ಮ ಬ್ರೈನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಚಲನೆ ಆಗೋದ್ರಿಂದ ನಮ್ಮ ಮನಸ್ಸು ಕೂಡ ಅಲ್ಲಿ ಶಾಂತವಾಗುತ್ತೆ. ಹೌದಲ್ವಾ? ಆಗ್ಬೇಕಾ ಬೇಡವಾ? ನಮ್ಮ ಸಾಧಾರಣ ಯಾವುದು? ಸಾಧಾರಣ ಯಾವುದು? ನಾನು ಆತ್ಮ. ಆತ್ಮನನ್ನ ಬಣ್ಣ ಯಾವುದು? ಜ್ಯೋತಿ. ನಾನು ಪ್ರಕಾಶವಾಗಿರ್ತೀನಿ. ಹೌದಲ್ವಾ? ನನ್ನ ಆತ್ಮ ಪ್ರಕಾಶ, ಅಜರ, ಅಮರ, ಅವಿನಾಶಿ. ನಾನೆಂದು ಮುಟ್ಟಲ್ಲ, ಸಾಯಲ್ಲ. ದೇಹ ಏನ್ ಮಾಡುತ್ತೆ? ಆತ್ಮ ದೇಹವನ್ನ ತಗೊಳುತ್ತೆ. ವಯಸ್ಸಾದಾಗ ಬಿಡುತ್ತೆ ಅಥವಾ ಸಮಸ್ಯೆ ಆದಾಗ ದೇಹವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಏನು? ಆತ್ಮ. ಗೊತ್ತಾಗುತ್ತಾ? ಆತ್ಮ ಏನು? ಸಾಯಲ್ಲ. ಹಾಗಿದ್ರೆ ನಾವೇನ್ ಮಾಡ್ಬೇಕು? ಸಾವಿಗೆ ಎದುರುಬಾರದು. ಹೌದಿಲ್ವಾ? ನಿಧಾನವಾಗಿ ಕಾಲನ್ನ ಮುಂದೆ ಬಿಡಿಸಿ. ಒಂದ್ ಕಾಲು ಹೀಗೆ ನೇರ ಮಾಡಿ. ಎಲ್ಲಾದ್ರೂ ಬಲಗಾಲ ಮೇಲೆ ತನ್ನಿ. ಬಲಗಾಲ ಫೋಲ್ಡ್ ಮಾಡಿ. ನಿಮ್ ಬಲಗೈನ ಹಿಂದೆ ತನ್ನಿ. ಹೀಗೆ ಬಲಗೈನ ಹಿಂದೆ, ಎಡಗೈನ ನಿಮ್ಮ ಇನ್ನೊಂದು ಎಡಗಾಲ ಮೇಲೆ ಹೀಗೆ ನೇರ ತನ್ನಿ. ನಿಧಾನವಾಗಿ ನೀವು ಬಲಗಡೆ ಟ್ವಿಸ್ಟ್ ಮಾಡಿ ನಿಮ್ಮ ಎಡ ತೋಳನ್ನ ಬಲ ತೊಡೆ ಮೇಲೆ ಇರಿಸಿ. ನಿಧಾನಕ್ಕೆ ಬಲಗಾಲ ಪಾದವನ್ನ ಟಚ್ ಮಾಡಿ. ದೃಷ್ಟಿ ಹಿಂದೆ. ಬ್ರೀತಿಂಗ್ ಔಟ್. ವಾಪಸ್ ಕೈನ ಮೇಲೆ ತನ್ನಿ. ನಿಧಾನಕ್ಕೆ ಹಿಂದೆ ಕೆಳಗಡೆ ಇರಿಸಿ. ಕಾಲನ್ನ ಬಿಡಿಸಿ. ವಕ್ರಾಸನ, ಟ್ವಿಸ್ಟಿಂಗ್ ಪೋಸ್ಚರ್. ಈ ವಕ್ರಾಸನ ಏನ್ ಮಾಡುತ್ತೆ? ನಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆಯನ್ನ ಹಿಂಡುತ್ತೆ. ಅದರಿಂದ ಮಧುಮೇಹ, ಲಿವರ್, ನೀ, ಹೃದಯ, ಸಣ್ಣ ಕರಳು, ದೊಡ್ಡ ಕರಳು, ಜಠರ ಇದಕ್ಕೆಲ್ಲ ಗಾಯ ಆಗುತ್ತೆ. ಅದರಿಂದ ಎಡಗಾಲ ಫೋಲ್ಡ್ ಮಾಡೋಣ. ಹಾಗೆ ಎಡಗೈನ ಹಿಂದೆ ಇಟ್ಕೋಣ. ಬಲಗೈನ ಮುಂದೆ ತಡೆ. ಬಲಗಾಲ ಹಾಗೆ ಕುಸಿ ನಿಧಾನಕ್ಕೆ ಎಡಗೈ ಟ್ವಿಸ್ಟ್ ಮಾಡ್ತಾ ಬಲಗೈನ ಎಡಗಾಲ ಪಕ್ಕದಲ್ಲಿ